ನಮಗೆ ಹಿರಿಯರು ಒಂದು ಕತೆ ಹೇಳಿದರು. ನಮ್ಮ ಜೀವನನ ಮೃತ್ಯುವಿನ ಕಡೆಗೆ ಸಾಗಿಸ್ತಿದ್ದೀವೋ ಅಥವಾ ಅಮೃತತ್ವದ ಕಡೆಗೆ ಸಾಗಿಸ್ತಿದ್ದೀವೋ ಅಂತಂದೇಳಿ. ಏನು ಅಂದರೆ, ಒಬ್ಬ ವ್ಯಕ್ತಿ ದಾರಿ ನಡ್ಕೊಂಡು ಹೋಗುವಾಗ ಒಂದು ಬಾವಿಲಿ ಬಿದ್ದುಬಿಡ್ತಾನೆ. ಬಿದ್ದು ನೋಡ್ತಾನೆ, ಅಲ್ಲೇ ಆ ಬಾವಿಲಿ ಒಂದು ಬಳ್ಳಿನ ಆಸರೆ ಹಿಡ್ಕೊಂಡು ಅಲ್ಲೇ ಜೋತಾಡ್ತಿರ್ತಾನೆ. ಆಶ್ಚರ್ಯದಿಂದ ಭಯದಿಂದ ನೋಡ್ತಾನೆ, ಸುತ್ತಲೂ ಅಲ್ಲೊಂದಿಷ್ಟು ಬಳ್ಳಿಗಳು, ಒಂದಷ್ಟು ಹಣ್ಣುಗಳು ಎಲ್ಲ ಬಿಟ್ಟಿದ್ದಾವೆ ಆ ಬಾವಿಲಿ. ಹಾಗೆ ಮೇಲೆ ನೋಡ್ತಾನೆ, ಆತ ಏನು ಬಳ್ಳಿನ ಆಶ್ರಯ ಹಿಡ್ಕೊಂಡಿದ್ನೋ ಅದೇ ಬಳ್ಳಿನ 2 ಇಲಿಗಳು ಕಡಿತಾ ಇರ್ತವೆ. ಒಂದು ಕಪ್ಪು ಇಲಿ, ಇನ್ನೊಂದು ಬಿಳಿ ಇಲಿ. ಈ 2 ಇಲಿಗಳು ಆ ಬಳ್ಳಿನ ಕಡಿತಾ ಇರ್ತವೆ. ಹಾಗೆ ಕೆಳಗಡೆ ನೋಡ್ತಾನೆ, ಬಾವಿಲಿ ಮೊಸಳೆಗಳು, ಅವು ಬಾಯಿ ತೆರ್ಕೊಂಡು ಕುಂತ್ಕೊಂಡಿರ್ತವೆ. ಗಾಬರಿ ಆಯಿತು ಅವನಿಗೆ, ಎಂಥ ಜಾಗದಾಗ ಬಿದ್ದುಬಿಟ್ಟಿದ್ದೀನಲ್ಲ ನಾನು ಅಂತ. ಇನ್ನೊಮ್ಮೆ ಮೇಲೆ ನೋಡ್ತಾನೆ, ಮೇಲೆ ಒಬ್ಬರು ಕೈ ಕೊಡ್ತಿದ್ದಾರೆ, ಗುರು ಅಥವಾ ಭಗವಂತ, ಯಾವುದೋ ಒಂದು ನಂಬಿಕೆ ಆಸರೆ. ನೀನು ಸ್ವಲ್ಪ ಪ್ರಯತ್ನ ಪಡಪ್ಪ, ನಾನು ನಿನ್ನನ್ನು ಮೇಲೆ ಕೆತ್ತೀನಿ ಅನ್ನೋ ರೀತಿಲಿ ಮೇಲೆ ಒಬ್ಬರು ಕೈ ಕೊಡ್ತಿದ್ದಾರೆ. ಆವಾಗ ಇವನೇನು ಮಾಡ್ತಾನೆ, ಆ ಏನು ಬಾವಿಯಲ್ಲಿ ಬಿದ್ದಿದ್ದಾನಲ್ಲ, ಸುತ್ತಲೇನು ಇದು ಬೆಳೆದಿದ್ದಲ್ಲ, ಹಣ್ಣು ಫಲಗಳೇನು ಬೆಳೆದಿದ್ದಾವಲ್ಲ, ಅದರ ಕಡೆ ಗಮನ ಹೋಯಿತು. ಅವುಗಳನ್ನು ತಿನ್ನೋದ್ರ ಕಡೆ ಗಮನ ಕೊಟ್ಟ. ಕೈ ಮೇಲೆ ಒಂದಿಷ್ಟು ಹಾಗೆ ಜೇನುತುಪ್ಪನ್ನು ಸುರಿತಾ ಇತ್ತು, ಅದನ್ನು ಕೂಡ ಸವಿಯೋದರಲ್ಲೇ ಗಮನ ಕೊಟ್ಟ. ಎಷ್ಟು ತನ್ಮಯನ ಆಗಿಬಿಟ್ಟಿದ್ನಂದರೆ, ತಾನು ಯಾವುದರಲ್ಲಿ ಇದ್ದೀನಿ ಅನ್ನೋದನ್ನು ಕೂಡ ಮರ್ತು ಬಿಟ್ಟಿದ್ದ. ಆಮೇಲೆ ಸ್ವಲ್ಪ ಸಮಯದ ನಂತರ ಆತ ಏನು ಹಿಡಿದಿದ್ನಲ್ಲ ಬಳ್ಳಿ, ಅದು ಸ್ವಲ್ಪ ಸಡಿಲಾತು. ಅವಾಗ ಅವನಿಗೆ ಅರಿವಾಯಿತು, ಓ, ನಾನು ಎಲ್ಲಿದ್ದೀನಿ ಅಂತಂದೇಳಿ. ಆವಾಗ ಅವನು ಮೇಲೇರಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಆ ಬಳ್ಳಿ ಹರಿದು ಸೀದಾ ಮೊಸಳೆ ಬಾವಿಗೆ ಬಿದ್ದುಬಿಡ್ತಾನೆ. ಈ ಕಥೆನ ಹೇಳಿಬಿಟ್ಟು ಆ ಹಿರಿಯರು ಹೇಳ್ತಾರೆ, ಈ ಕತೆ ಹತ್ರ ಏನು ಹೇಳ್ತಾರೆ ಅಂದರೆ, ನೋಡಪ್ಪ, ಈ ಭೂಲೋಕ ಅನ್ನೋದೇನಿದೆಯಲ್ಲ, ಮನುಷ್ಯ ಇಲ್ಲಿ ಹುಟ್ಟಿರ್ತಾನಲ್ಲ, ಇದೊಂಥರ ಮೃತ್ಯುಲೋಕದ ಬಾವಿ ಇದ್ದ ಹಾಗೆ, ಜನನ ಮರಣದ ಬಾವಿ ಇದು. ಮೊಸಳೆ ಅನ್ನೋದೇನೈತಲ್ಲ, ಅದು ಮೃತ್ಯು. ಒಂದಲ್ಲ ಒಂದು ದಿನ ಮನುಷ್ಯನಿಗೆ ಮೃತ್ಯು ಬರೋಕ್ಕೆ ಸಹಜವೇ. ಈ ಬಳ್ಳಿ ಅನ್ನೋದೇನೈತಲ್ಲ, ಅದು ಜೀವ. ಆ ಕಪ್ಪು ಇಲಿ ಮತ್ತು ಬಿಳಿ ಇಲಿ ಏನೈತಲ್ಲ, ಅದು ಹಗಲು ರಾತ್ರಿಗಳ ಸಂಕೇತ. ದಿನೇ ದಿನೇ ಈ ಹಗಲು ರಾತ್ರಿಗಳು ಆಗ್ತಾ ಜೀವ ಅನ್ನೋ ಬಳ್ಳಿನ ಅದು ಸವಿಸ್ತಾ ಹೋಗ್ತಾ ಇರುತ್ತೆ. ಈ ರೀತಿ ನಮ್ಮ ಇಂಥದ್ದೊಂದು ಮೃತ್ಯುಲೋಕದಲ್ಲಿ ಬಂದ ನಾವು ಇದನ್ನು ಮೀರಿ ಏನು ಮೇಲೆ ಒಬ್ಬರ ಕೈ ತೋರಿಸ್ತಾ ಇದ್ದೀರಲ್ಲ, ಮೇಲಕ್ಕೆ ಬಾ ಅಂತಂದೇಳಿ ಅವ್ರ ಕಡೆ ಗಮನ ಕೊಡದೆ ಇಲ್ಲಿರ್ತಕ್ಕಂಥ ಭೋಗದಲ್ಲೇ ಕಾಲ ಕಳೀತಾ ಕೊನೆಗೆ ಮೃತ್ಯುಲೋಕಕ್ಕೆ ಹೊರಟು ಬಿಡ್ತೀವಿ.